ಇವತ್ತು ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಇಂಜೆಕ್ಷನ್ ಹಿಂದೆ ಹಲವು ವರ್ಷಗಳ ಸಂಶೋಧನೆಯ ರೋಚಕ ಕಥೆ ಇದೆ. ಇಂಜೆಕ್ಷನ್ ಹೇಗೆ ಜನ್ಮ ತಾಳ್ತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ಮೊದಲಿಗೆ ಸರ್ ಕ್ರಿಸ್ಟೋಫರ್ ರೇನ್ ಪ್ರಾಣಿಗಳ ಮೂತ್ರಕೋಶ ಮತ್ತು ಹಕ್ಕಿಯ ಗರಿಗಳನ್ನು ಬಳಸಿ ದ್ರವವನ್ನು ರಕ್ತನಾಳಕ್ಕೆ ಸೇರಿಸುವ ಪ್ರಯೋಗ ನಡೆಸಿದರು. ಬಳಿಕ ಐರಿಷ್ ವೈದ್ಯ ಫ್ರಾನ್ಸಿಸ್ ರೇಂಡ್ ಟೊಳ್ಳದ ಸೂಜಿಯನ್ನು ಕಂಡುಹಿಡಿದು ಚರ್ಮದ ಅಡಿಗೆ ಔಷಧ ನೀಡುವ ಮಾರ್ಗ ತೆರೆದರು. ಅಲೆಕ್ಸಾಂಡರ್ ವುಡ್ ಮತ್ತು ಚಾರ್ಲ್ಸ್ ಪ್ರವಾಸ್ ಆಧುನಿಕ ಸಿರಿಂಜ್ ಅಭಿವೃದ್ಧಿಪಡಿಸಿದರು. 1956ರಲ್ಲಿ ಕಾಲಿನ್ ಮುರ್ಡಾಕ್ ಒಮ್ಮೆ ಮಾತ್ರ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಸಿರಿಂಜ್ ಪರಿಚಯಿಸಿದರು. ಇಂದು ತುರ್ತು ಸಂದರ್ಭಗಳಲ್ಲಿ ಇಂಜೆಕ್ಷನ್ ಔಷಧಿಯನ್ನು ನೇರವಾಗಿ ರಕ್ತಕ್ಕೆ ತಲುಪಿಸಿ ಕ್ಷಣಗಳಲ್ಲಿ ಜೀವ ಉಳಿಸುವ ಮಹತ್ವದ ಸಾಧನವಾಗಿ ಹೊರಹೊಮ್ಮಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಆಪ್ತರಲ್ಲೂ ಹಂಚಿಕೊಳ್ಳಿ. ಇದಾಗಿತ್ತು ಫೋಕಸ್ ಡಿಜಿಟಲ್ ಕಂಟೆಂಟ್. ನಾನು ಶರ್ಮಿಳಾ.